ನಮಸ್ತೆ ಗೆಳೆಯರೇ, ಆರ್ಸಿಬಿ ಬರೋಬ್ಬರಿ 9 ವರ್ಷಗಳ ನಂತರ ಐಪಿಎಲ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. 2009, 11, 2016 ಆದ ಮೇಲೆ 4ನೇ ಬಾರಿ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಆಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಆರ್ಸಿಬಿ ಕಪ್ ಗೆಲ್ಲಬೇಕು ಅನ್ನೋದು ಎಲ್ಲ ಆರ್ಸಿಬಿ ಫ್ಯಾನ್ಗಳ ಕನಸು. ಇದಕ್ಕಾಗಿ ಪ್ರತಿ ವರ್ಷ ಆರ್ಸಿಬಿಗೆ ಸಪೋರ್ಟ್ ಮಾಡೋರು, ಆದ್ರೆ ಪ್ರತಿ ವರ್ಷ ಅದೇ ನಿರಾಸೆಯನ್ನು ಅನುಭವಿಸುತ್ತಿದ್ರು. ಆದ್ರೆ ಈ ಬಾರಿ ಆರ್ಸಿಬಿ ತುಂಬಾನೇ ಚೆನ್ನಾಗಿ ಆಡಿ ಐಪಿಎಲ್ ಟ್ರೋಫಿಯ ಸನಿಹಕ್ಕೆ ಬಂದಿದೆ. ಕ್ವಾಲಿಫೈಯರ್ 1 ನಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ರೆಕಾರ್ಡ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಹೇಜಲ್ವುಡ್ ಟೀಮಿಗೆ ಬರುತ್ತಿದ್ದ ಟೂರ್ನಿಯಲ್ಲಿ ಡಾಮಿನೇಟ್ ಆಟ ಆಡಿದ್ದ ಪಂಜಾಬ್ ಬ್ಯಾಟರ್ಗಳನ್ನು ಧೂಳಿಪಟ ಮಾಡುವಂತೆ ಬೌಲಿಂಗ್ ಮಾಡಿದೆ. ಚಂಡೀಗಢ್ನಲ್ಲಿ ನಡೆದ ಈ ಮ್ಯಾಚ್ ನಲ್ಲಿ ಟಾಸ್ ಗೆದ್ದ ಆರ್ಸಿಬಿ ಕ್ಯಾಪ್ಟನ್ ರಜತ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ನುವಾನ್ ತುಷಾರ ಬದಲಿಗೆ ಹೇಜಲ್ವುಡ್ ಪ್ಲೇಯಿಂಗ್ 11ಗೆ ಬಂದರೆ ಟೀಮ್ ಡೇವಿಡ್ ಫಿಟ್ ಆಗಿರದ ಕಾರಣ ಲಿವಿಂಗ್ಸ್ಟನ್ ಪ್ಲೇಯಿಂಗ್ 11 ನಲ್ಲಿ ಕಂಟಿನ್ಯೂ ಆದರು. ಸೀಮ್ ಮತ್ತು ಬೌನ್ಸ್ ಆಗುತ್ತಿದ್ದ ಪಿಚ್ ನಲ್ಲಿ ಆರ್ಸಿಬಿ ಫಾಸ್ಟ್ ಬೌಲರ್ಗಳು ಪಂಜಾಬ್ ಪೆವಿಲಿಯನ್ ಪರೇಡ್ ನಡೆಸುವಂತೆ ಬೌಲ್ ಮಾಡಿದರು. ಪಂಜಾಬ್ಗೆ ಸ್ಟ್ರಾಂಗ್ ಓಪನಿಂಗ್ ಕೊಡುತ್ತಿದ್ದ ಪ್ರಿಯಾಂಶಾರ್ಯ ಯಶ್ ದಯಾಳ್ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಇಬ್ಬರು ಓಪನರ್ಗಳಲ್ಲಿ ಇನ್ನೊಬ್ಬರಾದ ಪ್ರಭು ಸಿಮ್ರಾನ್ ಸಿಂಗ್ ರನ್ನು 18 ರನ್ಗೆ ಭುವಿ ಔಟ್ ಮಾಡಿದರು. ಇಂಜುರಿಯಿಂದ ಬಂದ ಹೇಜಲ್ವುಡ್ ಮೊದಲ ಓವರ್ನಲ್ಲೇ ಶ್ರೇಯಸ್ ಅಯ್ಯರ್ ಔಟ್ ಮಾಡಿ ಪಂಜಾಬ್ಗೆ ಬಿಗ್ ಶಾಕ್ ಕೊಟ್ಟರು. ಕೇವಲ 30 ರನ್ಗೆ ಪಂಜಾಬ್ 3 ವಿಕೆಟ್ ಹೋಗಿತ್ತು. ಪಂಜಾಬ್ ಬ್ಯಾಟರ್ಗಳಿಗೆ ಯಾವುದೇ ಲೂಸ್ ಬಾಲ್ಗಳನ್ನು ಆರ್ಸಿಬಿ ಬೌಲರ್ಗಳು ಹಾಕಲಿಲ್ಲ. ಆರ್ಸಿಬಿ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಮುಂದೆ ಪಂಜಾಬ್ ಬ್ಯಾಟರ್ಗಳು ಜಿದ್ದಿಗೆ ಬಿತ್ತವರಂತೆ ಒಬ್ಬರ ಹಿಂದೆ ಒಬ್ಬರು ಔಟ್ ಆಗುತ್ತಾ ಹೋದರು. ರೆಗ್ಯುಲರ್ ಇಂಟರ್ವ್ಯೂನಲ್ಲಿ ಆರ್ಸಿಬಿ ವಿಕೆಟ್ಗಳನ್ನು ಪಿಕ್ ಮಾಡಿತು. ಇನ್ನು ಪಂಜಾಬ್ನ ಮಿಡಲ್ ಆರ್ಡರ್ ಮಕಾಡೆ ಮಲಗುವಂತೆ ಮಾಡಿದ್ದು ಸ್ಪಿನ್ನರ್ ಸುಯೇಶ್ ಶರ್ಮಾ. ವಿಕೆಟ್ ಟು ವಿಕೆಟ್ ಬೌಲಿಂಗ್ ಮಾಡಿ ತಮ್ಮ ವೇರಿಯೇಷನ್ ಇಂದ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನು ಕಿತ್ತು ಪಂಜಾಬ್ ಮ್ಯಾಚ್ನಲ್ಲಿ ಕಮ್ಬ್ಯಾಕ್ ಮಾಡದಂತೆ ನೋಡಿಕೊಂಡರು. 26 ರನ್ ಹೊಡೆದು ಆರ್ಸಿಬಿಗೆ ಕೊಂಚ ಕಾಟ ಕೊಡುತ್ತಿದ್ದ ಸ್ಟೋಯಿನ್ಸ್ ಅನ್ನು ಕ್ಲೀನ್ ಬೋಲ್ಡ್ ಮಾಡಿದ ಶರ್ಮಾ 3 ಓವರ್ನಲ್ಲಿ 17 ರನ್ ಕೊಟ್ಟು 3 ವಿಕೆಟ್ ತಗೊಂಡು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ಮುಷೀರ್ ಖಾನ್ ಕೂಡ ಸುಯೇಶ್ ಶರ್ಮಾ ಬೌಲಿಂಗ್ ನಲ್ಲಿ ಡಕ್ಔಟ್ ಆದರು. ಆರ್ಸಿಬಿಯ ಪ್ರತಿ ಬೌಲರ್ಗಳು ಕೂಡ ಬೆಂಕಿ ಬೌಲಿಂಗ್ ಮಾಡಿದರು. ಹೇಜಲ್ವುಡ್ 21ಕ್ಕೆ 3, ಸುಯೇಶ್ ಶರ್ಮಾ 17ಕ್ಕೆ 3, ಯಶ್ ದಯಾಳ್ 26ಕ್ಕೆ 2, ಭುವಿ 17ಕ್ಕೆ 1 ವಿಕೆಟ್ ಕಿತ್ತರೆ ಶೆಫರ್ಡ್ ಕೂಡ 5 ರನ್ಗೆ 1 ವಿಕೆಟ್ ಬೇಟೆಯಾಡಿದರು. ಈ ಟೂರ್ನಿ ಪೂರ ಸಾಲಿಡ್ ಆಟ ಆಡುತ್ತಿದ್ದ ಪಂಜಾಬ್ ಪ್ಲೇಯರ್ಗಳನ್ನು ಆರ್ಸಿಬಿ ಈ ಸೀಸನ್ ನಲ್ಲಿ ಅವರ ಲೋಯೆಸ್ಟ್ ಸ್ಕೋರ್ ಬರೀ 101 ರನ್ಗೆ ಆಲ್ಔಟ್ ಮಾಡಿದರು. ಆರ್ಸಿಬಿ ಡೈರೆಕ್ಟ್ ಫೈನಲ್ಗೆ ಹೋಗೋಕೆ ಕೇವಲ 102 ರನ್ಗಳ ಟಾರ್ಗೆಟ್ ಅನ್ನು ಪಂಜಾಬ್ ಸೆಟ್ ಮಾಡಿತ್ತು. 101 ರನ್ ಚೇಸಿಂಗಿಗೆ ಬಂದ ಆರ್ಸಿಬಿ ಚೆನ್ನಾಗೇ ಶುರು ಮಾಡಿ 3 ಓವರ್ನಲ್ಲಿ 30 ರನ್ ಹೊಡೆದಿದ್ದರು. ಆದರೆ 4ನೇ ಓವರ್ನಲ್ಲಿ ಜೆಮಿಸನ್ 12 ರನ್ ಹೊಡೆದಿದ್ದ ವಿರಾಟ್ ಕೊಹ್ಲಿಯನ್ನು ಔಟ್ ಮಾಡಿದರು. ಆ ಓವರ್ನ ಮೇಡಿನ್ ಕೂಡ ಮಾಡಿದರು. ಆದರೆ ಅಲ್ಲಿಂದ ಸಾಲ್ಟ್ ಮತ್ತು ಮಯಾಂಕ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು. ನೆಕ್ಸ್ಟ್ ಜೆಮಿಸನ್ ಓವರ್ ಬಂದಾಗ ಸಾಲ್ಟ್ 21 ರನ್ ಚೆಚ್ಚಿ ಸರಿಯಾಗಿ ಚಾರ್ಜ್ ಮಾಡಿದರು. ಮಯಾಂಕ್ 13 ಬಾಲ್ನಲ್ಲಿ 19 ರನ್ ಹೊಡೆದು ಬೌಲಿಂಗ್ ನಲ್ಲಿ ಔಟ್ ಆದರು. ಲೋ ಸ್ಕೋರ್ ಗೇಮ್ ಆದರೂ ಚಿಂದಿ ಬ್ಯಾಟಿಂಗ್ ಮಾಡಿದ ಸಾಲ್ಟ್ 23 ಬಾಲ್ನಲ್ಲಿ ಹಾಫ್ ಸೆಂಚುರಿ ಹೊಡೆದರು. ಇದು ಅವರ ಐಪಿಎಲ್ ಕೆರಿಯರ್ ನಲ್ಲಿ ಫಾಸ್ಟೆಸ್ಟ್ 50 ಆಗಿತ್ತು. ಇನ್ನು ಕಡೆಯಲ್ಲಿ ಕ್ಯಾಪ್ಟನ್ ರಜತ್ ಪಟೇದಾರ್ ಭರ್ಜರಿ ಸಿಕ್ಸರ್ ಬಾರಿಸಿ ಕ್ವಾಲಿಫೈಯರ್ 1 ನಲ್ಲಿ ಆರ್ಸಿಬಿಗೆ 8 ವಿಕೆಟ್ಗಳ ಭರ್ಜರಿ ಗೆಲುವು ಕೊಡಿಸಿದರು. ಸಾಲ್ಟ್ 27 ಬಾಲ್ನಲ್ಲಿ 56 ರನ್ ಹೊಡೆದು ನಾಟ್ಔಟ್ ಆಗಿ ಆದರು. ರಜತ್ 8 ಬಾಲ್ನಲ್ಲಿ 15 ರನ್ ಹೊಡೆದರು. ಇದರಿಂದ ಆರ್ಸಿಬಿ 10 ಓವರ್ನಲ್ಲಿ 2 ವಿಕೆಟ್ ಕಳೆದುಕೊಂಡು 106 ರನ್ ಚೆಚ್ಚಿ ಕ್ವಾಲಿಫೈಯರ್ ನಲ್ಲಿ ಡಾಮಿನೇಟೆಡ್ ವಿಕ್ಟರಿಯನ್ನು ಪಡೆಯಿತು. ಈ ಮ್ಯಾಚ್ ನಲ್ಲಿ ಆರ್ಸಿಬಿ ಒಂದೇ ಒಂದು ಮಿಸ್ಟೇಕ್ ಕೂಡ ಮಾಡಲಿಲ್ಲ. ಈ ವಿಕ್ಟರಿ ಆರ್ಸಿಬಿಯನ್ನು ಬರೋಬ್ಬರಿ 9 ವರ್ಷ ಆದ ನಂತರ ಐಪಿಎಲ್ ಫೈನಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡಿಸಿದೆ. ಸುಯೇಶ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ಆದರು. ಆರ್ಸಿಬಿ ಇಡೀ ಸೀಸನ್ ಚಾಂಪಿಯನ್ ರೀತಿಯೇ ಆಡಿಕೊಂಡು ಬಂದಿದೆ. ಫೈನಲ್ಗೆ ಯಾವುದೇ ಟೀಮ್ ಆದರೂ ಬರಲಿ, ಅಲ್ಲೂ ಕೂಡ ಇದೇ ರೀತಿ ಆರ್ಸಿಬಿ ಕಂಪ್ಲೀಟ್ ಟೀಮ್ ಗೇಮ್ ಆಡಿ 18 ವರ್ಷದಿಂದ ಆರ್ಸಿಬಿ ಬೆಂಬಲಿಸುತ್ತಿರುವ ಎಲ್ಲ ನಿಷ್ಠಾವಂತ ಫ್ಯಾನ್ಗಳ ಪ್ರಾರ್ಥನೆಗೆ ಮತ್ತು ವಿರಾಟ್ ರವರ ಪರಿಶ್ರಮಕ್ಕೆ ಅವರ ಇಷ್ಟು ವರ್ಷಗಳ ಕನಸು ಐಪಿಎಲ್ ಕಪ್ ಈ ಸಲ ನಮ್ಮ ಆರ್ಸಿಬಿದೇ ಆಗಲಿ ಎನ್ನುವುದು ನಮ್ಮ ಆಸೆ ಕೂಡ. ಆಲ್ ದ ವೆರಿ ಬೆಸ್ಟ್ ಆರ್ಸಿಬಿ. ಜಸ್ಟ್ 1 to go. ಲೆಟ್ಸ್ ಗೋ.